ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಿಮ್ಗೆ ಗೊತ್ತಿರ್ಬೋದು, ಈ ಟೈಟಲ್ ನೋಡಿದ್ದೀರಲ್ವಾ, ಇವತ್ತಿನ ವಿಡಿಯೋ ಏನು ಅಂತ ಗೊತ್ತಿರ್ಬೋದು. ಹೌದು, ದೇವ್ರ ಹೂವನ್ನು ಧೂಪ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಆಯಿತಾ? ಬನ್ನಿ ನೋಡೋಣ. ಬನ್ನಿ ನೋಡಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಉಪಯೋಗಿಸ್ತೀವಿ ಅನ್ನೋದು ನೋಡೋಣ ಬನ್ನಿ. ನಾನು ಒಣಗಿಸಿದ್ದ ದೇವ್ರ ಹೂವನ್ನು, ಇದೆಲ್ಲ ಒಣಗಿದೆ. ಈಗ ಒಣಗಿರೋ ಹೂವನ್ನು ಇದರಲ್ಲಿ ಧೂಪ ಮಾಡ್ತಾ ಇದ್ದೀನಿ. ಧೂಪ ಮಾಡೋಕ್ಕೆ ಬೇಕಾಗಿರೋ ವಸ್ತುಗಳು ಅಂದರೆ ನೋಡಿ, ಎಲ್ಲ ಒಣಗಿದೆ. ಒಣಗಿರೋ ಹೂವನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕಡ್ಡಿನೆಲ್ಲ ತೆಗೆದು ಬರೀ ದಳದ ಮಾತ್ರ ಇಟ್ಕೊಂಡಿದ್ದೀನಿ, ಕ್ಲೀನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋ, ಧೂಪಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವುದಾದ್ರು ವಸ್ತುಗಳು ಬೇಕಂದರೆ ಇದ್ದರು ಬೇಕು. ಇದ್ದರು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ, ಮತ್ತು ಎಲ್ಲಾದರೂ ರಾಯರ ಮಠಗಳ ಹತ್ತಿರ ಇದ್ದರೆ ರಾಯರ ಮಠದಲ್ಲೂ ಸಿಗುತ್ತೆ. ಇದು ಹೋಗಿ ಕೇಳಿದ್ರೆ ಅಲ್ಲಿ ಸೌದೆ ಒಲೆ ಉಪಯೋಗಿಸ್ತಾರೆ. ಸೌದೆ ಒಲೆ ಉಪಯೋಗಿಸಿದ್ರೆ ಇದ್ರಲ್ಲಿ ಸಿಗುತ್ತೆ, ನಿಮಗೆ ಇದ್ರಲ್ಲಿ ಸಿಗುತ್ತೆ. ನೀರು ಬೇಕು, ಕಲ್ಸ್ಕೊಳಕ್ಕೆ ನೀರು ಬೇಕು. ಮತ್ತು ಸಾಂಬ್ರಾಣಿ ಬೇಕಾಗುತ್ತೆ, ಸ್ವಲ್ಪ ಸಾಂಬ್ರಾಣಿ, ಕರ್ಪೂರ ಮತ್ತು ತುಪ್ಪ. ಇದನ್ನೆಲ್ಲ ಹಾಕಿ ಫಸ್ಟು ಕಲಿಸ್ಕೊಳ್ಬೇಕು, ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನಿವಾಗ ಹೂವು ಎಲ್ಲ ಒಂದೊಂದೇ ಹಾಕಿ ಕಲಿಸ್ಕೊತೀನಿ. ನೀರನ್ನ ಪುಡಿ ಮಾಡಿದ್ದಾದ್ಮೇಲೆ ನೀರು ಹಾಕಿ ಕಲಿಸ್ತೀನಿ. ಇವಾಗ ಇದ್ದಿಲಿದೆ, ಇದ್ದಿಲಿಗೆ ಇದು ಸ್ವಲ್ಪ ಸಣ್ಣ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಪುಡಿ ಆಗುತ್ತೆ. ಸ್ವಲ್ಪ ದಪ್ಪ ಇರೋದನ್ನು ಸಣ್ಣ ಮಾಡ್ಕೊಳ್ಳೋಕೆ ನೋಡಿ. ಸ್ವಲ್ಪ ಇದ್ಲಾದರೆ ಸಾಕು, ತುಂಬ ಬೇಕಾಗೇನಿಲ್ಲ. ನಾನು ಇದರ ಜೊತೆಗೆ ಬಿಡಿಸಿರೋ ಹೂವು, ಒಣಗಿರೋ ದೇವ್ರ ಹೂವನ್ನು ಹಾಕ್ತಾ ಇದ್ದೀನಿ ನೋಡಿ. ಇಷ್ಟು ಹಾಕ್ಕೊತೀನಿ ನಾನು. ಇವಾಗ ಇಷ್ಟು ಹೂವನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೆ. ಅದಾದಮೇಲೆ ಕರ್ಪೂರ ಹಾಕಿದ್ದೀನಿ. ಮತ್ತು ಸಾಂಬ್ರಾಣಿ, ಸ್ವಲ್ಪ ಗಂಧ ಇತ್ತು ಮನೆಯಲ್ಲಿ, ಸ್ವಲ್ಪ ಗಂಧನೂ ಹಾಕಿದ್ದೀನಿ. ಗಮ್ಮಂತ ಸುವಾಸನೆ ಇರೋಕ್ಕೆ ಅಂತ ಸ್ವಲ್ಪ ಗಂಧನೂ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ಕಲಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದು. ನುಣ್ಣಗೆ ಪುಡಿ ಆಗೋ ಥರ ಪುಡಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ. ಫಸ್ಟು ನಾನು ಸ್ವಲ್ಪ ಇದನ್ನೆಲ್ಲ ಪುಡಿ ಮಾಡ್ಕೊತೀನಿ. ಈಗ ಪುಡಿ ಮಾಡಿದ್ದಾಯಿತು ನೋಡಿ, ನುಣ್ಣಗೆ ಪುಡಿ ಮಾಡಿದೆ. ಎಲ್ಲ ಹಾಕಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಪುಡಿ ಮಾಡಿದ್ದಾಗಿದೆ. ಇದನ್ನು ಇವಾಗ ತಟ್ಟೆಗೆ ಹಾಕ್ಕೊಳ್ಳೋಣ. ತಟ್ಟೆಗೆ ಹಾಕ್ಕೊಂಡು ಇವಾಗ ಇದನ್ನು ಕೋನ್ ಟೈಪಲ್ಲಿ ಮಾಡಬೇಕಾಗುತ್ತೆ. ಮೋಲ್ಡ್ ಇದ್ದರೆ ಮೋಲ್ಡಲ್ಲಿ ಮಾಡ್ಬೋದು, ನನ್ನ ಹತ್ರ ಇಲ್ಲ, ನಾನು ಕೈಯಲ್ಲೇ ಮಾಡ್ತೀನಿ. ಕೈಯಲ್ಲೇ ಮಾಡಿ ಉಪಯೋಗಿಸ್ತೀನಿ ನಾನು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ, ಗಟ್ಟಿ ಕಲಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಫಸ್ಟು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋದು, ಗಟ್ಟಿಗೆ ಬರೋ ಥರ. ನಾನು ಯಾವಾಗಲೂ ಪೂಜೆ ಮಾಡಿದ ಹೂವನ್ನು ಇದೇ ಥರನೇ ಕೋನ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಯಾವುದೇ ಧೂಪ ಆಗಲಿ, ಊದಿನ ಕಡ್ಡಿ ಆಗಲಿ, ಯಾವುದೂ ನಾನು ಅಂಗಡಿಯಿಂದ ಕೊಂಡ್ಕೊಂಬರೋದಿಲ್ಲ. ಮನೇಲಿ ಮಾಡಿರೋ ಧೂಪನೇ ಉಪಯೋಗಿಸ್ತೀನಿ ದೇವರಿಗೆ. ಅದು ಎಲ್ಲ ಹೂವು ಸುವಾಸನೆ ಇರೋ ಹೂವು ಹಾಕಿರ್ತೀವಿ, ಕರ್ಪೂರ ಹಾಕಿರ್ತೀವಿ, ಮತ್ತು ಇರೋದ್ರಿಂದ ಸಾಂಬ್ರಾಣಿ ಹಾಕಿರ್ತೀವಿ. ಅದರಿಂದ ಧೂಪ ತುಂಬ ಗಮ್ಮಂತಿರುತ್ತೆ. ಮನೆಗೆ ಪಾಸಿಟಿವ್ ಎನರ್ಜಿ ಬರೋ ಥರ ಇರುತ್ತೆ. ಅಷ್ಟು ಸುವಾಸನೆಯಿಂದ ಇರುತ್ತೆ ಮನೆ ಧೂಪ ಹಚ್ಚಿದರೆ, ಮನೆ ಮಾಡಿದ್ದು ಧೂಪ ಹಚ್ಚಿದರೆ. ನೀವು ಒಂದು ಸಲ ಮಾಡಿ ನೋಡಿ. ಮತ್ತೆ ನೀವು ಅಂಗಡಿಯಿಂದ ಕೊಂಡ್ಕೊಂಡು ಬರೋದೇ ಇಲ್ಲ, ಮನೆಯಲ್ಲೇ ಮಾಡಿ ಮನೆಯಲ್ಲೂ ಉಪಯೋಗಿಸ್ತೀರಿ. ಇದೇ ಥರ ಧೂಪನೂ ಉಪಯೋಗಿಸ್ತೀರ, ತುಂಬ ಚೆನ್ನಾಗಿರುತ್ತೆ, ಘಾಟ್ ಬರೋದಿಲ್ಲ. ಅಂಗಡಿಯಿಂದ ತಂದಿದ್ದ ಧೂಪ ಅಥವಾ ಊದಿನ ಕಡ್ಡಿ ಹಚ್ಚಿದರೆ ಘಾಟ್ ಬರುತ್ತೆ. ವಯಸ್ಸಾದವ್ರಿಗೆ ಅಥವಾ ಸ್ವಲ್ಪ ಲಂಗ್ಸ್ ಪ್ರಾಬ್ಲಮ್ ಏನಾದ್ರು ಇರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ಘಾಟಿಂದ. ಇದು ಘಾಟ್ ಏನೂ ಬರೋದಿಲ್ಲ, ಹೂವು ಹಚ್ಚಿ ಇಟ್ಟಂಗಿರುತ್ತೆ, ಸುವಾಸನೆಯಿಂದ ಇರುತ್ತೆ. ಇದೆಲ್ಲ ಕಲಸಿದ್ದಾದಮೇಲೆ ಕೋನ್ ಮಾಡ್ಕೊಂಡು ಬರಬೇಕಾಗುತ್ತೆ.
ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಕೋನ್ ಮಾಡಿ ಇಟ್ಕೊಳ್ಳಿ. ತಳದಲ್ಲಿ ಸ್ವಲ್ಪ ದಪ್ಪ ಮಾಡಿ ಎಂಡಲ್ಲಿ ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಹಚ್ಚಕ್ಕೆ ಈಸಿ ಇರುತ್ತೆ ನಿಮಗೆ. ನೋಡಿ ಈ ಥರ. ಇನ್ನು ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗೂ ಮಾಡ್ಕೊಳ್ಳಿ. ನೀವು ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ಕೋನು. ಈ ಥರ ಮಾಡಿ ಒಂದು 3-4 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ. ಬಿಸಿಲಲ್ಲಿ ಒಣಗಿಸಿದಾದ್ಮೇಲೆ ನೀವು ಉಪಯೋಗಿಸಿ. ಯಾಕಂದರೆ ನೀರು ಹಾಕಿ ಕಲಸಿರ್ತೀವಲ್ಲ, ಇಲ್ಲಾಂದರೆ ಬೂಜು ಬರುತ್ತೆ, ಸುಮ್ಮನೆ ಎಲ್ಲ ವೇಸ್ಟ್ ಆಗುತ್ತೆ. ಚೆನ್ನಾಗಿ ಒಣಗಿಸಿದಾದ್ಮೇಲೆ ಉಪಯೋಗಿಸಿ, ಮನೆಯಲ್ಲಿ ಉಪಯೋಗಿಸಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿದ ಮೇಲೆ ಪದೇ ಪದೇ ಇದೇ ಥರನೇ ಮಾಡಿ ಉಪಯೋಗಿಸ್ತೀರ ಮನೇಲಿ. ಒಂದು 5 ನಿಮಿಷದಲ್ಲಿ ಮುಗಿಯುವಂಥ ಕೆಲಸ ಇದು. ಒಂದು 5 ನಿಮಿಷ ಸಾಕು. ನಿಮಗೆ ಹೂವು ಒಣಗ್ಸಕ್ಕೆ ಜಾಗ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ. ಬಾಲ್ಕನಿಲೋ ಕಿಟಕಿಲೋ ಎಲ್ಲಾದರೂ ಒಂದು ಬುಟ್ಟಿಲಿ ಹಾಕಿಟ್ಟಿದ್ರೆ ಹೂವು ಅದಷ್ಟಕ್ಕದು ಒಣಗ್ತಾ ಇರುತ್ತೆ. ಒಂದು ವಾರ ಅಥವಾ ಒಂದು 4-5 ದಿನ ಆಗೋಷ್ಟರಲ್ಲಿ ಹೂವು ಎಲ್ಲ ಒಣಗಿರುತ್ತೆ. ಹೂವು ತಗೊಂಡು ಈ ಥರ ಮಾಡಿ. ನಿಮ್ಗೆ ಇಡ್ಲಿ ಸಿಗಲಿಲ್ಲ ಅಂದರೆ ಬೇರೆ ಥರನೂ ಮಾಡ್ಬೋದು. ಅದು ಒಂದಿನ ತೋರಿಸ್ಕೊಡ್ತೀನಿ ನಿಮಗೆ, ಇಡ್ಲಿ ಇಲ್ಲದೆ ಹೇಗೆ ಮಾಡೋದು ಧೂಪ ಅಂತ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಇದೇ ತಟ್ಟೆಯಲ್ಲೇ ನಾನು ಒಣಗಿಸ್ತೀನಿ. ತಟ್ಟೆ ಹಾಗೆ ಇಟ್ಟು ಒಣಗಿಸ್ತೀನಿ. 3-4 ದಿನ ಇಟ್ಟು ಒಣಗಿಸ್ತೀನಿ. ಧೂಪ ರೆಡಿ ಆಗೋಗುತ್ತೆ. ಅಂದರೆ ಕೈಯಲ್ಲಿ ಮಾಡೋದ್ರಿಂದ ಈವನ್ ಆಗಿ ಬರೋದಿಲ್ಲ, ಒಂದೇ ಥರ ಇರೋದಿಲ್ಲ. ನೀವೇನೋ ಮೌಲ್ಡು ಅಥವಾ ಡಬ್ಬ ಮುಚ್ಚಳ ಆ ಥರ ಏನಾದರೂ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿರುತ್ತೆ, ಒಂದೇ ಥರ ಬರುತ್ತೆ. ಇದರಲ್ಲಿ ಒಂಚೂರು ಸಣ್ಣ ಆಗಿರ್ಬೋದು, ಒಂದು ಸ್ವಲ್ಪ ದೊಡ್ಡದಾಗಿರ್ಬೋದು, ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ನಾನು ಉಳಿದಿದ್ದೆಲ್ಲ ಮಾಡಿ ಒಣಗಿಸಿ ನಿಮಗೆ ಹಚ್ಚಿಬಿಟ್ಟು ತೋರಿಸ್ತೀನಿ. ನೋಡಿ, ಕೋನೆಲ್ಲ ಮಾಡಿದ ಮುಗಿತಾ ಬಂತು. ಈಗ ತಟ್ಟೆ ಫುಲ್ಲು ಕೋನ್ ಆಯಿತು. ಇದನ್ನು ನಾನು ಒಂದು 3-4 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತೀನಿ. ಒಣಗಿಸಿದ್ದಾದ್ಮೇಲೆ ನಿಮ್ಗೆ ಹಚ್ಚಿ ತೋರಿಸ್ತೀನಿ. ಒಣಗಿದ್ದಾದ್ಮೇಲೆ ನಿಮ್ಗೆ ಹಚ್ಚಿ ತೋರಿಸ್ತೀನಿ ಯಾವ ಥರ ದೀಪ ಉರಿಯುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ತಟ್ಟೆ ಫುಲ್ಲು ಆಗಿದೆ. ಇನ್ನೂ ಒಂದು ಅರ್ಧ ಹೂವು ಇದೆ. ನಾನು ಅರ್ಧ ಹೂವು ಮಾತ್ರ ಮಾಡಿದ್ದೀನಿ ಇವತ್ತು. ಇನ್ನೂ ಅರ್ಧ ಹೂವು ಇದೆ. ಅದು ಇನ್ನೊಂದು ದಿನ ಮಾಡ್ಕೊತೀನಿ ನಾನು. ನನಗೆ ಇದು 1 ತಿಂಗಳಿಗೆ ಆಗೋಷ್ಟಾಗುತ್ತೆ. ಬಿಸಿಲು ಚೆನ್ನಾಗಿದೆ. ಇವಾಗ ಒಂದು 3-4 ದಿನದಲ್ಲಿ ಚೆನ್ನಾಗಿ ಒಣಗೋಗುತ್ತೆ. ಒಣಗಿದ್ದಾದ್ಮೇಲೆ ನಾನು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿರ್ತೀನಿ. ಯಾಕಂದರೆ ಇಲ್ಲಾಂದ್ರೆ ಮುರಿಯುತ್ತೆ. ಒಂದು ಡಬ್ಬದಲ್ಲಿ ಹಾಕಿದರೆ ಮುರಿಯೋದಿಲ್ಲ. ಡಬ್ಬದಲ್ಲಿ ಕ್ಲೀನಾಗಿ ಜೋಡಿಸಿ ಇಟ್ಕೊಂಡಿರ್ತೀನಿ ನಾನು. ಯಾವಾಗ ಬೇಕೋ ಆವಾಗ ಧೂಪನ ತೆಗೆದು ಹಚ್ತೀನಿ ನಾನು. ಬೇರೆ ಕವರಲ್ಲಿ ಆ ಥರ ಹಾಕಿಟ್ರೆ ಎಲ್ಲ ಮುರಿದೋಗುತ್ತೆ. ಯಾವುದಾದ್ರೂ ಒಂದು ಡಬ್ಬದಲ್ಲಿ ನಾನು ಒಂದು ರಟ್ಟಿನ ಡಬ್ಬ ತಗೊಂಡು ರಟ್ಟಿನ ಡಬ್ಬದಲ್ಲಿ ಹಾಕಿಟ್ಕೊಂಡಿರ್ತೀನಿ. ನೋಡಿ ಫ್ರೆಂಡ್ಸ್, ಮುಗೀತು. ಧೂಪ ಇಷ್ಟ ಆಯಿತು. ನೀವು ಟ್ರೈ ಮಾಡಿ. ತುಂಬ ಈಸಿ ಇದೆ. ಎಲ್ಲರೂ ಮನೆಯಲ್ಲಿ ಧೂಪ ಮಾಡ್ಕೋಬೋದು. ದೇವ್ರ ಹೂವನ್ನು ಧೂಪದ ಥರ ಉಪಯೋಗಿಸ್ಕೋಬೋದು. ಕಸಕ್ಕೆ ಹಾಕೋ ಬದಲು ಇದನ್ನು ಧೂಪ ಮಾಡಿ ದೇವ್ರಿಗೆ ಉಪಯೋಗಿಸಿದ್ರೆ ತುಂಬ ಪುಣ್ಯ ಬರುತ್ತೆ. ಕಸದಲ್ಲಿ ಅವರು ಎಲ್ಲೆಲ್ಲೋ BBMP ಎಲ್ಲೆಲ್ಲೋ ಹಾಕ್ತಾರೆ, ಅದನ್ನು ತಪ್ಪಿಸ್ಬೋದು ನಾವು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.